4ನೇ ದಿವಸದ ಕಾಲಿಟ್ಟದಿಂದ ಹೋರಾಟ ಜಿಲ್ಲೆ ಹೋರಾಟ ಈಗಾಗಲೇ 3 ಕಳಿಸಿದ್ದೀವಿ. ಇವತ್ತು ಬರೀ ಒಂದು ಕೊಟ್ಟರು ಇದೊಂದು ಕೊಟ್ಟರು. ಚಿಕ್ಕೋಡಿ ಜಿಲ್ಲೆ ಆಗ್ಲಂತ ಹೇಳಿ ಎಷ್ಟು ಹಲವು ಸಂಘಟನೆಗಳಾಗಲಿ ಸ್ವಾಮೀಜಿ ಅವರಾಗಲಿ ಇಲ್ಲಿ ತನಕ ಬಂದು ಅವರೆಲ್ಲರೂ ನಮಗೆ ಮನವಿ ಕೊಟ್ಟರು. ಈ ಮನವಿಯನ್ನು ನಾವು ಅತಿ ನಿಷ್ಠೆಯಿಂದ ನಾವು ಮೇಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಅಂತ ಈ ಮೂಲಕ ತಂದಿದ್ದಾರೆ ಕೇಳಬೇಕು. ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ, ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಈ ವರ್ಷ ಕೂಡ ಇದೇ ಸರ್ಕಾರ ಬೆಳಗಾವಿಗೆ ಆಗಮಿಸ್ತಕ್ಕಂಥದ್ದು. ಈಗಾಗಲೇ ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂತಹ ನಿಪ್ಪಾಣಿ ಭಾಗದ ಶಶಿಕಲಾ ಜೊಲ್ಲೆ ಅವರು, ರಾಯಭಾಗದ ದುರ್ಗನಹಳ್ಳಿ ಅವರು, ಕಾಗವಾಡದ ರಾಜಕಾಗಿ ಅವರು ವಿಧಾನಸಭೆಯಲ್ಲಿ ಗಟ್ಟಿ ಬಹುಮತದ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತೇಳಿ, ಜೊತೆಗೆ ನಮ್ಮ ಅರಬಾನ್ ಶಾಸಕರ್ತಕ್ಕಂತಹ ಭಾಷಣ ಜಾರಕಿಹೊಳಿ ಕೂಡ ನೇಮಕ ತೆಗೆದುಕೊಂಡು ಮುಖ್ಯಮಂತ್ರಿ ಭೇಟಿಯಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಆಗಬೇಕು ಅಂತಕೊಂಡು ಒತ್ತಾಯಿಸಿದ್ದಾರೆ. ಜೊತೆಗೆ ನಿನ್ನೆ ಮಹಂತೇಶ್ ಶಿವಕುಮಾರ್ ಕೂಡ ಚಿಕ್ಕೋಡಿ ಭಾಗದ ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಈ ಭಾಗದ ಎಲ್ಲ ಗಂಡ ಅನುಕೂಲ ಆಗಿರ್ತಕ್ಕಂಥ ಅವರು ಮನವಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಅನೇಕ ರೈತರಿಗೆ ಜನರ ತೊಂದರೆ ಆಗಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆ ಅದಾವ. ಆಸಾಂ ರಾಜ್ಯದಲ್ಲಿ 3 ಕೋಟಿ ಜನ ಇದ್ದಾರೆ, 33 ಜಿಲ್ಲೆ ಅದಾವ. ನಮ್ಮಲ್ಲಿ 6 ಕೋಟಿ ಜನಸಂಖ್ಯೆ ಇರೋದು ಕರ್ನಾಟಕದಲ್ಲಿ, ಇಲ್ಲಿ 31 ಜಿಲ್ಲೆ ಅದಾವ. ಆ ಜನಸಂಖ್ಯೆ ಲೆಕ್ಕ ಹಾಕಿದ್ರೆ ನಮ್ಮ ರಾಜ್ಯದಲ್ಲಿ 60 ಜಿಲ್ಲೆ ಆಗ್ಬೇಕು, 60 ಜಿಲ್ಲೆ ಆಗ್ಬೇಕು. ಅದಕ್ಕಾಗಿ ಚಿಕ್ಕೋಡಿ ಜಿಲ್ಲೆ ಆಗಲಿ, ಗೋಕಾಕ ಜಿಲ್ಲೆ ಆಗಲಿ, ಬೈಲಹೊಂಗಲ ಜಿಲ್ಲೆ ಆಗಲಿ, ಮುಂದಾಗಲಿ, ಹಸಿರು ಜಿಲ್ಲೆ ಆಗಲಿ, ಎಷ್ಟು ಮಣ್ಣು ಜಿಲ್ಲೆಯಲ್ಲಿ. ಆದರೆ 30 ಸುಮಾರು ಮಾಡ್ತಕ್ಕ ಚಿಕ್ಕೋಡಿ ಈ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು ಅಂತಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.